ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್, ಮೈಸೂರು. ಇವತ್ತಿನ ದಿವಸ ಒಂದು ಉದ್ದಿನ ವಡೆ ಮಾಡಿ ತೋರಿಸುವ ಅಂತ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಎಲ್ಲ ಇಡ್ಲಿ ಮಾಡ್ಕೋತಾರೆ, ವಡೆ ಮಾಡೋದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಹೇಗೆ ರುಬ್ಬಬೇಕು, ಮಾಡಬೇಕು, ಎಷ್ಟೊತ್ತು ನೆನೆಸಬೇಕು, ಯಾವ ಉದ್ದಿನ ಬೇಳೆಯನ್ನು ಆಯ್ಕೆ ಮಾಡ್ಕೋಬೇಕು, ಹೋಟೆಲಲ್ಲಿ ಕೇಟ್ರಿಂಗಲ್ಲಿ ಹೇಗೆ ಗರಿಗರಿಯಾಗಿರುತ್ತೆ, ನಮ್ಮ ಮನೇಲಿ ಮಾಡಿದಾಗ ಯಾತಕ್ಕೆ ಹಾರ್ಡ್ ಆಗುತ್ತೆ, ಇಂತಹ ಸಮಸ್ಯೆಗಳಿಗೆ ನಿಮ್ಮ ಎದುರುಗಡೆ ನಾವು ಹೇಗೆ ಮಾಡ್ತೀವಿ ನಮ್ಮ ಕೇಟ್ರಿಂಗಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ವಡೆ ಯಾತಕ್ಕೆ ಗಟ್ಟಿಯಾಗುತ್ತೆ ಅಂತ ಅನ್ನೋದನ್ನು ನೀವು ಇವತ್ತು ಈ ಎಪಿಸೋಡನ್ನು ನೋಡಿ ಅದರಿಂದ ನಿಮಗೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಉದ್ದಿನ ಬೇಳೆ ಅಂತ ಅಂದರೆ ಇದು ಗೋಲ, ಈ ಥರ ಉಂಡೆ ಉಂಡೆ ಇರುತ್ತಲ್ಲ, ಉದ್ದಿನ ಗೋಲ ತೊಗೊಂಡಿದ್ದೀನಿ. ಅದನ್ನು ಇದೇ ಉದ್ದಿನ ಕಾಳು ಅಂದರೆ ನಾವು ಗೋಲ ಅಂತ ಹೇಳ್ತೀವಿ, ಗುಂಡು ಗುಂಡ್ಗಿರುತ್ತೆ, ಬೇಳೆ ಅಲ್ಲ, ಗೋಲ ರೌಂಡ್ ರೌಂಡ್ಗಿರುತ್ತೆ ಉದ್ದಿನ ಕಾಳಿದು. ಅದನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ ಉದ್ದಿನ ಗೋಲವನ್ನು ಹಾಕಿದ್ದೀನಿ. 1 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನ್ನಷ್ಟು ಅಕ್ಕಿ. 300 ಗ್ರಾಮ್ ಉದ್ದಿನ ಬೇಳೆಗೆ 1 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನ್ನಷ್ಟು ಅಕ್ಕಿಯನ್ನು ಹಾಕಿ ಇದನ್ನು 1.5 ಗಂಟೆ ನೆನೆಸಬೇಕು. 1.5 ಗಂಟೆ ನೆನೆಯಕ್ಕೆ ಬಿಡಬೇಕು. ಇದು ನೆಂದ ಮೇಲೆ ಕ್ಲೀನಾಗಿ ಒಂದು 4 ಸಾರಿ ಉಜ್ಜಿ ತೊಳಿಬೇಕು. ಅದರಲ್ಲಿ ಹೇಗೆ ಅಂತ ಅಂದರೆ, ತೊಳೆದ ನಂತರ ನೀರು ಹಾಕಿದ್ರೆ ಕೆಳಗಡೆ ನಮಗೆ ಉದ್ದಿನ ಬೇಳೆ ಕಾಣಬೇಕು, ಆ ಮಟ್ಟಿಗೆ ಚೆನ್ನಾಗಿ ತೊಳಿಬೇಕು ನೆಂದ ನಂತರ. ಹಾಗಾಗಿ 1.5 ಗಂಟೆ ನೆನೆಸಿಡೋಣ. ಆಗಲೇ ನಾವು 1 ಬೌಲ್ ಉದ್ದಿನ ಬೇಳೆಯನ್ನು ತೊಗೊಂಡು ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನು ಅಕ್ಕಿಯನ್ನು ಹಾಕಿ 1.5 ಗಂಟೆಗಳ ಕಾಲ ನೆನೆಸಿ ಒಂದು 4-5 ಬಾರಿ ತೊಳೆದು ಎತ್ತಿಟ್ಕೊಂಡಿದ್ವಿ. ಇದನ್ನು ಗ್ರೈಂಡ್ರಲ್ಲಿ ರುಬ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಈ ಹದಕ್ಕೆ ರುಬ್ಕೋಬೇಕು. ಎಲ್ಲ ಮಿಕ್ಸಿಲಿ ಹಾಕಿ ತೋರಿಸ್ತಾರೆ, ಮಿಕ್ಸಿಲಿ ಹಾಕೋದೆಲ್ಲ ಪ್ರಯೋಜನಕ್ಕೆ ಬರೋಲ್ಲ, ಆಯಿತಾ? ಅದು ನಿಮಗೆ ಬೇರೆ ಬೇರೆ ಹಿಟ್ಟು ಹಾಕಿ ಗಟ್ಟಿ ಮಾಡಿ ತೋರಿಸ್ಬೇಕಷ್ಟೇ. ಅಷ್ಟು ಬಿಟ್ಟರೆ ಇದರಲ್ಲಿ ಹಾಕೋದು ನೀರು ಹಾಕ್ಕೊಂಡೇ ರುಬ್ಬಬೇಕು, ಮಿಕ್ಸಿಲೆಲ್ಲ ನೈಸಾಗಲ್ಲ. ನೋಡಿ, ಒಂದು 3/4 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಚೂರು ಇಂಗು, ಒಂದು 4 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದು ಸ್ವಲ್ಪ ತೆಂಗಿನಕಾಯಿ ಚೂರು, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚೂರು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿರೋದು. ಇಷ್ಟನ್ನು ಹಾಕಿ ಕ್ಲೀನಾಗಿ ಕಲಸ್ಕೋಬೇಕೀಗ. ಗ್ರೈಂಡ್ರಲ್ಲೇ ರುಬ್ಬಿ ವಡೆ ಮಾಡಬೇಕು ಅಂತ ಅಂದರೆ, ನೀವು ಮಿಕ್ಸಿಲಿ ರುಬ್ಬಿದ್ರೆ ಖಂಡಿತವಾಗಿ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ನಿಜ. ಗ್ರೈಂಡ್ರಲ್ಲೇ ರುಬ್ಬಬೇಕು. ಯಾವುದ್ರಲ್ಲಿ ಮಾಡಬೇಕು ಅದರಲ್ಲೇ ಮಾಡಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಹೀಗೆ ಈ ಥರ ಎಣ್ಣೆ ಕಾದಿದೆ ನೋಡಿ. ಅದಕ್ಕೆ ಕೈಯನ್ನು ನೀರಿನಲ್ಲಿ ಒಂದು ಸಾರಿ ಒದ್ದೆ ಮಾಡಿಕೊಂಡು ಹೀಗೆ ವಡೆಯನ್ನು ಬಿಡ್ತಾ ಹೋಗಿ. ನಾನು ಚಿಕ್ಕದಾಗಿ ವಡೆ ಬಿಡ್ತಾಯಿದ್ದೀನಿ. ಹೋಟೆಲ್ ಸೈಜ್ ಅಂತ ಅಂದರೆ ಅದಕ್ಕೆ ಆದಂಥ ಬಾಣಲೆ ಇರುತ್ತೆ, 7-8 ಲೀಟ್ರ್ ಎಣ್ಣೆ ಹಾಕ್ಕೊಂಡಿರ್ತಾರೆ, ಆವಾಗ ದೊಡ್ಡದಾಗಿ ಬಿಡ್ಬೋದು. ಇದು ಚಿಕ್ಕದಾಗಿ ಮನೆಗಲ್ವಾ, ಚಿಕ್ಕದಾಗಿದ್ದಷ್ಟು ಒಳ್ಳೆಯದು. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ವಡೆಯನ್ನು ಬಿಡ್ತಾಯಿದ್ದೀನಿ. ಹಾಕಿದ ನಂತರ ಒಂದು ಸಾರಿ ಹೀಗೆ ಉಲ್ಟಾ ಮಾಡಿ ಅದನ್ನು ವಡೆನ. ವಡೆಗೆ ಕಾವಿರಬೇಕು, ಇಲ್ಲಾಂದರೆ ಅದು ಎಣ್ಣೆ ಕುಡ್ಕೊಂಬಿಡುತ್ತೆ. ಎಣ್ಣೆ ಕಾವಿಟ್ಕೊಂಡು ವಡೆಯನ್ನು ಹಾಕಿ. ನಾವೇನು ಮಾಡ್ತೀವಿ, ಈ ಸ್ಟೇಜ್ ಬಂದಾಗ ಒಂದು 50% ಆಗಿರುತ್ತಲ್ಲ, ಇವಾಗ ತೆಕ್ಕೊಂಬಿಡ್ತೀವಿ. ಅದು ಆಗಿರಲ್ಲ, ಬಟ್ ನಾವು ತೆಗೆದುಬಿಡ್ತೀವಿ. ತೆಗೆದು 2ನೇ ಸಾರಿ ಬಿಡ್ತೀವಿ. ಆವಾಗ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಎತ್ಕೋಬೋದು. ಒಂದು ಸಾರಿ ಹಾಕಿದ್ದೀನಿ, ಮತ್ತೊಂದು ರೌಂಡು ವಡೆಯನ್ನು ಹಾಕೋಣ.
ಇದನ್ನು ಕೂಡ 50% ಆಗ್ತಾ ಇದ್ದಂಗೆ ತೆಗೆದುಬಿಟ್ಟಿದ್ದೀನಿ. ಮತ್ತು ಎಣ್ಣೆ ಇದು ನಾವೇನು ವಡೆ ಹಾಕಿದ್ವಲ್ಲ, ಹಾಕಿದಾಗ ಆ ಎಣ್ಣೆ ಹೀಟು ಕಡಿಮೆ ಆಗಿರುತ್ತೆ. ಆ ಎಣ್ಣೆ ಮತ್ತಷ್ಟು ಬಿಸಿ ಆಗಬೇಕು. ನೋಡಿ, ಎಣ್ಣೆ ಮತ್ತೆ ಕಾವು ಬಂದಿದೆ. ಅದಕ್ಕೆ ಈ ಅರ್ಧ ಬೆಂದಿರೋವಂತಹ ವಡೆಯನ್ನು 2ನೇ ಸಾರಿ ಬಿಡ್ತೇವೆ. 2ನೇ ಸಾರಿ ಬಿಟ್ಟರೆ ಅದು ಕರೆಕ್ಟಾಗಿ ಬೇಯುತ್ತೆ. ಹೇಗೆ ಅಂತೀರಾ? ಈಗ ಮೊದಲನೇ ಸಾರಿ 50% ನಾವು ಬೇಯಿಸಿದ್ವಿ. 50% ಬೇಯಿಸಿದ ಮೇಲೆ ಅದನ್ನು ತೆಗೆದು ಸೈಡಲ್ಲಿಟ್ವಿ. ಸೈಡಲ್ಲಿಟ್ಟು ಎಣ್ಣೆ ಒಳಗಡೆ ಬಿಡಲಿಲ್ಲ. ಆಚೆ ಕಡೆ ಅದರಲ್ಲೇ ಇರುವಂಥ ಹೀಟ್ನಲ್ಲಿ ಒಳಗಡೆ ಇರುವಂತಹ ಹಿಟ್ಟು ಒಂದು ಸ್ವಲ್ಪ ಬೆಂದಿರುತ್ತೆ. ಅದಾದ ನಂತರ ನಾವು ಇಲ್ಲಿ ಎಣ್ಣೆಯನ್ನು ಕಾವಿಟ್ಕೊಂಡು ಇಲ್ಲಿ ಹಾಕಿದ ಮೇಲೆ ಅದು ಸಂಪೂರ್ಣವಾಗಿ ಬೇಯುತ್ತೆ. ಮೇಲ್ಗಡೆ ಕೂಡ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಮೇಲ್ಗಡೆ ಇರುತ್ತೆ, ಒಳಗಡೆ ಹಿಟ್ಟು ಕೂಡ ಬೆಂದಿರುತ್ತೆ. ಅದಕ್ಕೋಸ್ಕರ ನಾವು 2 ಸಾರಿ ಬೇಯಿಸ್ತೀವಿ. ಇದು ಎಲ್ಲ ಕೇಟ್ರಿಂಗಲ್ಲೂ ಹಾಗೇ 2 ಸಾರಿನೇ ಬೇಯಿಸೋದು. ತುಂಬ ಕ್ವಾಂಟಿಟಿ ಇರುತ್ತಲ್ಲ, ಆವಾಗ 50% ಮಾಡಿ ಇಟ್ಕೊಂಡ್ಬಿಡ್ತೀವಿ. ಮಾಡಿ ಇಟ್ಕೊಂಡು ಬಿಸಿ ಬಿಸಿ ಅಲ್ಲಲ್ಲೇ 2ನೇ ಸಾರಿ ಹಾಕಿ ಕೊಡ್ತಾ ಇರ್ತೀವಿ. ಒಳ್ಳೆ ಕಲರ್ ಬಂದಿದೆ. ಇವಾಗ ಇದನ್ನು ತೆಗೆದುಬಿಡೋಣ. ಆಗಿದೆ ಅದು. ಸ್ನೇಹಿತರೆ, ನೋಡಿದ್ರಲ್ಲ, ಉದ್ದಿನ ವಡೆ ಯಾಕೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬರೋಲ್ಲ ಅಂತ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರುತ್ತಲ್ಲ. ಅದಕ್ಕೆ ಏನೇನು ನಾನು ಇವಾಗೆಲ್ಲ ತೋರಿಸ್ಕೊಟ್ಟೆ. ಮೊದಲನೇದು ಉದ್ದಿನ ಬೇಳೆಯ ಆಯ್ಕೆ. ಅದು ಗೋಲಾ ಬೇಳೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದು ಜಾಸ್ತಿ ಒದಗುತ್ತೆ. ನೋಡಿ, ಒಂದು 1/4 kg ಉದ್ದಿನ ಬೇಳೆ ಹಾಕ್ಕೊಂಡಿದ್ವಾ, 1/4 kgನ 300 ಗ್ರಾಮ್ ಅಪ್ರಾಕ್ಸಿಮೇಟ್ ಒಂದು ಬೌಲ್ 300 ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ. 300 ಗ್ರಾಮ್ಗೆ 30 ವಡೆ ಆಗಿದೆ. ಈ ಸೈಜ್ದು 30 ವಡೆ ಆಗಿದೆ. ನೀವು ಅದೇ ಈ ಬೇಳೆ ತೊಗೊಂಡ್ರೆ ಅಷ್ಟು ವಡೆ ಬರಲ್ಲ. ಆಮೇಲೆ ಕಹಿ ಕೂಡ ಬರ್ತದೆ ಮಧ್ಯ ಯಾವುದು ಬೇಳೆಯಲ್ಲಿ. ಹಾಗಾಗಿ ನೀವು ಉದ್ದಿನ ಬೇಳೆ ಗೋಲವನ್ನೇ ತೊಗೊಳ್ಳಿ. ಒಂದು 300 ಗ್ರಾಮ್ಗೆ 1.5 ಸ್ಪೂನ್ ಅಕ್ಕಿ, 1 ಸ್ಪೂನು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ಳಿ. 1.5 ಗಂಟೆ ಟೈಮು ನೆನೆಸಿಡಿ. ಗ್ರೈಂಡ್ರಲ್ಲೇ ರುಬ್ಬಿ. ಮಿಕ್ಸಿಲಿ ರುಬ್ಬಿದ್ರೆ ವಡೆ ಖಂಡಿತವಾಗಿ ಚೆನ್ನಾಗಿ ಬರೋದಿಲ್ಲ. ವಡೆ ಅದರ ಶೇಪ್ ಕೂಡ ಇರೋದಿಲ್ಲ. ಏನಂದರೆ ವಡೆ ಮಿಕ್ಸಿಲಿ ರುಬ್ಬುವಾಗ ಅದು ಹಿಟ್ಟು ಹೀಟಾಗುತ್ತೆ. ಹೀಟಾದರೆ ಅದರ ಒಂದು ಗುಣ ಚೇಂಜ್ ಆಗುತ್ತೆ ಅಲ್ವಾ? ಯಾವುದೇ ಆಗಲಿ ಒಂದು ಹೀಟಾಯಿತು ಅಂತ ಅಂದರೆ ಅದರ ಗುಣ ಚೇಂಜ್ ಆಗುತ್ತಲ್ವ? ಹಾಗೆ ಉದ್ದಿನ ಬೇಳೆಯ ಗುಣ ಚೇಂಜ್ ಆಗುತ್ತೆ. ನಿಮಗೆ ಹಾಕೋವಾಗ ಕೈಗೆ ಅಂಟ್ಕೊಳ್ಳುತ್ತೆ. ಗ್ರೈಂಡ್ರಲ್ಲಿ ಏನಾಗುತ್ತೆ, ತಣ್ಣಗೆ ರುಬ್ತಾ ಇರುತ್ತೆ. ಅಂದರೆ ಕೋಲ್ಡ್ ಪ್ರೆಸ್ ಅಂತಾರಲ್ಲ, ಹಾಗೆ ಕೋಲ್ಡ್ ಪ್ರೆಸ್ ಆಗಿ ರುಬ್ತಿರುತ್ತೆ, ನೈಸಾಗ್ತಿರುತ್ತೆ. ಹಾಗಾಗಿ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಅತ್ಯದ್ಭುತವಾಗಿ ವಡೆ ಬರ್ತದೆ. ಸ್ನೇಹಿತರೆ, ವಡೆ ಮಾಡಿದ್ದು ನೋಡಿದ್ರಿ. ಒಂದು ವಡೆಯನ್ನು ತಿಂದು ನೋಡೋಣ. ನೋಡಿ, ಗರಿ ಆಗಿದೆ. ಎಷ್ಟು ನೋಡಿ, ಸಾಫ್ಟಾಗಿದೆ. ಬಹಳ ಅದ್ಭುತವಾಗಿದೆ. ನೋಡಿ, ಮೆಣಸು ಸಿಕ್ತಿದೆ, ಇಂಗು ಅದರ ಘಮ ಇದೆ, ಶುಂಠಿ ಸಿಕ್ತು, ಕರಿಬೇವು ಸಿಕ್ತು, ತೆಂಗಿನಕಾಯಿ ಸಿಕ್ತು, ಹಸಿಮೆಣಸಿಕಾಯಿ ಕೂಡ ಸಿಕ್ತು, ಮೆಣಸು, ಜೀರಿಗೆ. ಭಾಳ ಅದ್ಭುತವಾಗಿದೆ. ನಿಮ್ಮ ಮನೆಯಲ್ಲಿ ಉದ್ದಿನ ವಡೆಯನ್ನು ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ. ಇಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆಯ ಖಾದ್ಯಗಳೊಂದಿಗೆ ನಿಮ್ಮ ಎದುರುಗಡೆ ಇರ್ತೀನಿ. ನಮ್ಮನ್ನು ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಕುಟುಂಬದವರಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮನೆಯ ಕೇಟ್ರಿಂಗ್ ವಿಚಾರದಲ್ಲಿ ಊಟೋಪಚಾರದ ವ್ಯವಸ್ಥೆಗೆ 50 ಜನಕ್ಕಿಂತ ಮೇಲ್ಪಟ್ಟು ಎಂಥದ್ದೇ ಫಂಕ್ಷನ್ ಆಗಿದ್ದರೂ, ಎಷ್ಟು 1000 ಜನಗಳದ್ದಾಗಿದ್ದರೂ ಕೂಡ, ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ಕೂಡ ನಾವು ಬಂದು ನಿಮಗೆ ಸೇವೆಯನ್ನು ಕೊಡ್ತೀನಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಹೋಗಿದ್ದು ಬರ್ತೀನಿ. ನಮಸ್ಕಾರ.